ಯಾಕಿಷ್ಟು ಲೇಟ್ ಆಯ್ತು? ಯಾಕಿಷ್ಟು ಬೆವರ್ತಿದ್ದೀರಾ? ಏನಾಯ್ತು? ಸುಸ್ತು ಬೇರೆ ಆಗಿದ್ದೀರಾ? ಆ ಇಂದ್ರ ಮತ್ತೆ ಏನಾದ್ರು ಮಾಡಿದ್ನಾ? ಛೇ, ಹಾಗೆಲ್ಲ ಏನೂ ಇಲ್ಲ ಜ್ಯೋತಿ. ಬರ್ಬೇಕಾದ್ರೆ ಗಾಡಿ ಕೆಟ್ಟು ಹೋಯ್ತು. ಅದನ್ನ ಗ್ಯಾರೇಜಿಗೆ ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅನಿಸ್ತಿದೆ. ಅಯ್ಯೋ ಮಾವ, ಬನ್ನಿ ಕುತ್ಕೊಳ್ಳಿ. ನೀವ್ ಯಾಕೆ ನಡ್ಕೊಂಡ್ ಬರಕ್ ಹೋದ್ರಿ? ಇಲ್ಲಿ ಬಿಡು ಜ್ಯೋತಿ. ಹುಷಾರು ಮಾವ. ಮಾವ, ಮಾವ, ಯಾಕೆ ಸುಮ್ನೆ ಅಲ್ಲಿಂದ ಬರಕ್ ಹೋದ್ರಿ? ಒಂದ್ ಕಾಲ್ ಮಾಡಿದ್ರೆ ಕೆಂಪನ್ ಕಳ್ಸ್ಕೊಡ್ತಾ ಇರ್ಲಿಲ್ವಾ? ಇಲ್ಲ ಬೇರೆ ಯಾವ್ದಾದ್ರು ಗಾಡಿ ಕಳ್ಸ್ಕೊಡ್ತಾ ಇರ್ಲಿಲ್ವಾ? ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಜ್ಯೋತಿ. ಅಲ್ಲೇ ಮೆಕ್ಯಾನಿಕ್ ಶಾಪಲ್ಲಿ ಚಾರ್ಜ್ ಹಾಕೋಬೋದಿತ್ತಲ್ವಾ? ಅದನ್ನು ನೋಡ್ದೆ, ಅವನು ಚಾರ್ಜರೇ ತಗೊಂಡ್ ಬಂದಿರ್ಲಿಲ್ಲ. ಕಾಲ್ ನೋಡ್ತಾ ಇದ್ಯಾ? ಜ್ಯೋತಿ, ಅದೆಲ್ಲ ಏನ್ ಬೇಡ ಜ್ಯೋತಿ. ಕೊಡಿ ಇದನ್ನ ಸ್ವಲ್ಪ. ಒಂದ್ ನಿಮಿಷ. ಇವಾಗ ಏನ್ ಅನಿಸ್ತಾ ಇದೆ? ಈಗ ಸ್ವಲ್ಪ ಪರವಾಗಿಲ್ಲ. ಸರಿ, ಬಿಸ್ನೀರಿದೆ, ಕೈಕಾಲ್ ಮುಖ ತೊಳ್ಕೊಳ್ಳಿ. ಬನ್ನಿ, ಊಟ ಮಾಡಿವ್ರಂತೆ. ಸರಿ. ಅಬ್ಬಬ್ಬಾ. ಹುಷಾರು ಮಾವ. ಎಲ್ರದ್ದು ಊಟ ಆಯ್ತಾ ಜ್ಯೋತಿ? ಹ್ಞೂ ಮಾವ, ಎಲ್ಲಾರ್ದು ಆಯ್ತು. ಎಲ್ರೂ ಮಲಗಿದ್ದಾರೆ. ಏ ಮಾವ, ಒಂದ್ ನಿಮಿಷ, ನಾನೇ ತಿನ್ನಿಸ್ತೀನಿ. ಅಲ್ಲ ಜ್ಯೋತಿ. ಇರ್ಲಿ ಬಿಡಿ. ಜ್ಯೋತಿ, ನನಗಷ್ಟೆಲ್ಲ ಸುಸ್ತಾಗಿಲ್ಲ, ನಾನೇ ತಿಂತೀನಿ. ಪರವಾಗಿಲ್ಲ ಮಾವ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಆ ಮಾಡಿ. ಜ್ಯೋತಿ, ನೀನು ಊಟ ಮಾಡಿದ್ಯಾ? ಇಲ್ಲ. ಹೌದಾ? ಕೂತ್ಕೋ ಬೈಲಿ. ಕೂತ್ಕೋ. ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆ ಆಕರ್ಷಣೆ ಎಲ್ಲ ನೀನೇನೆ. ನಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವಿ ಸುಳ್ಳು ನನಗೆ ನಿನ್ನ ವಿರಹ. ಯಾರೋ ನನಗೆ ನೀನು, ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆ ಆಕರ್ಷಣೆ ಎಲ್ಲ ನೀನೇನೆ. ಮಾವ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಯೋಚನೆಗಳನ್ನ ನನಗ್ ಬಿಡಿ. ಇನ್ಮೇಲೆ ಏನಿದ್ರು ನಾನು, ನೀವು, ನಮ್ ಕುಟುಂಬ ಅಷ್ಟೇ. ಮಾವ, ಆದಷ್ಟು ಬೇಗ ನಾವೊಂದು ಮಗು ಮಾಡ್ಕೊಳ್ಳೋಣ. ನಮ್ ಜೀವನನ ಶುರು ಮಾಡೋಣ. ಇನ್ನೂ ಎಷ್ಟು ವರ್ಷ ಅಂತ ಹೀಗೆ ಇರೋದು ಮಾವ? ಎಲ್ರೂ ವಿಶೇಷ ಯಾವಾಗ ಅಂತ ಕೇಳ್ತಾರೆ. ಹಾಗೆ ಕೇಳ್ದವ್ರಿಗೆಲ್ಲ ಒಂದೊಂದು ಕಾರಣ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಇನ್ಮೇಲಾದ್ರೂ ಕಾರಣಗಳನ್ನ ಬಿಟ್ಟು ಕೇಳೋರ್ ಬಾಯಿನ ಮುಚ್ಚಿಸ್ಬೇಕು ಅಂತ ಆಸೆ ಮಾವ. ನನಗೂ ಹಾಗೆ ಅನಿಸ್ತಾ ಇದೆ. ನೀನು ಹೇಳಿದ ಹಾಗೆ ಇನ್ಮುಂದೆ ನಾನು, ನಮ್ಮ ಕುಟುಂಬ ಅಷ್ಟೇ ನಮ್ಮ ಪ್ರಪಂಚ. ಇನ್ನೇನು ಬೇಡ. ನೀವು ನಿಜ ಹೇಳ್ತಾ ಇದ್ದೀರಾ ಮಾವ?
ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಕಿ ಇವೆ ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ. ಹಾಗಿದ್ರೆ ಎಲೆಕ್ಷನ್ಗೆ ನಿಲ್ತೀರಾ ಅಲ್ವಾ? ಏನ್ ಮಾತಾಡ್ತಾ ಇದ್ಯಾ? ಇಷ್ಟೊತ್ವರೆಗೂ ನಾನು ನಮ್ಮ ಕುಟುಂಬ ಅಷ್ಟೇ ಸಾಕು ಅಂತ ಹೇಳಿ ಇದ್ರ ಮಧ್ಯೆ ಎಲೆಕ್ಷನ್ ವಿಚಾರ ಯಾಕೆ ತರ್ತಿದ್ಯಾ? ಈ ಊರು ಕೂಡ ನಮ್ ಕುಟುಂಬ ಇದ್ದಾಗೆ ಅಲ್ವಾ ಮಾವ? ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಪಾಲಿಗೆ ನನ್ನ ಮನೆ ಅಷ್ಟೇ ಕುಟುಂಬ. ಹಾಗಿದ್ರೆ ಊರ್ ಜನಗಳು ನಿಮ್ ಮೇಲೆ ಇಟ್ಟಿರೋ ಅಂತ ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಬೆಲೆನೇ ಇಲ್ವಾ ಮಾವ? ಬೆಲೆ ಯಾವತ್ತೂ ಇರತ್ತೆ. ಅವ್ರಿಗೇನೇ ಕಷ್ಟ ಬಂದ್ರೂ ಅವ್ರ ಜೊತೆ ನಾನು ಇದ್ದೇ ಇರ್ತೀನಿ. ಹಾಗಿದ್ರೆ ನಾಳೆ ನಾಮಿನೇಷನ್ ಫೈಲ್ ಮಾಡಿ ಮಾವ. ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ಅಂದೆ. ಅಧಿಕಾರದಲ್ಲಿದ್ದೆ ಅವ್ರಿಗೆ ಸೇವೆ ಮಾಡಬೇಕು ಅಂತೇನೂ ಇಲ್ಲ. ನೀವ್ ಹೇಳ್ತಾ ಇರೋದು ಹೇಗಿದೆ ಅಂತಂದ್ರೆ ಸಂಸಾರ ಮಾಡೋರ್ಗೆ ತಾಳಿ ಕಟ್ಲೇಬೇಕು ಅಂತೇನಿಲ್ಲ ಅನ್ನೋ ಹಾಗಿದೆ. ಜ್ಯೋತಿ, ಮಾವ, ಮಗನೇ, ಮುತ್ತೂರಾಯ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ, ನಮ್ಮೂರ್ ಹೊಸ ಅಧ್ಯಕ್ಷರು ಬರ್ತಾವ್ರೆ. ಓ, ಭಾವಿ ಅಧ್ಯಕ್ಷರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ ಮಾಡು. ನಮಸ್ಕಾರ ಅಧ್ಯಕ್ಷರೇ. ಅಧ್ಯಕ್ಷರಲ್ವೋ, ಭಾವಿ ಅಧ್ಯಕ್ಷರು. ಮಗನೇ, ಇಂಥವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಒಂದ್ ವೇಳೆ ನೀನು ಎಲೆಕ್ಷನ್ ಗೆದ್ರೆ ಇದೇ ಜನ ನಿನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ.